ಎಲ್ಲರಿಗೂ ನಮಸ್ಕಾರಗಳು. ನಾವು ನಿನ್ನೆಯೇ ಹೇಳಿರುವ ಹಾಗೆ ಈ ನವರಾತ್ರಿಯ ಶುಭ ಸಂದರ್ಭದಲ್ಲಿ ದುರ್ಗಾ ಸಪ್ತಶತಿ ಅಂದರೆ ಏನು, ದುರ್ಗಾ ಸಪ್ತಶತಿಯ ಬಗ್ಗೆ ಅಥವಾ ದೇವಿ ಮಹಾತ್ಮೆಯ ಬಗ್ಗೆ ಮುಂದಿನ 8 ದಿನಗಳಲ್ಲಿಯೂ ಕೂಡ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡುವ. ನಾವು ದೇವಿ ಮಹಾತ್ಮೆ ಯಕ್ಷಗಾನಕ್ಕಿರ್ಬೋದು, ನಾವು ಅಲ್ಲಲ್ಲಿ ಯಕ್ಷಗಾನಗಳು ನಡೀತದೆ, ನಾವೆಲ್ಲ ಹೋಗ್ತೇವೆ. ಆದರೆ ಪೂರ್ತಿಯಾಗಿ ಆ ಯಕ್ಷಗಾನದ ಸಮಯ ಮುಗಿಯುವಲ್ಲಿವರೆಗೂ ಕೂಡ ನಾವಲ್ಲಿ ಇರುವುದಿಲ್ಲ. ಒಂದೊಮ್ಮೆ ಹೋಗಿ ಸ್ವಲ್ಪ ಹೊತ್ತು ನೋಡಿ ಮರಳಿ ಬರುವವರೇ ಹೆಚ್ಚು. ಅಥವಾ ಇನ್ನು ಚಂಡಿಕಾ ಹೋಮಗಳಲ್ಲಿಯೂ ಕೂಡ ಇದೇ ದುರ್ಗಾ ಸಪ್ತಶತಿಯ ಮಂತ್ರಗಳನ್ನು ಉಪಯೋಗಿಸ್ತಾರೆ ಅಂತ ನಾವು ನಿನ್ನೆ ಹೇಳಿದೆವು. ಆದರೆ ಅಲ್ಲಿ ಆ ಮಂತ್ರಗಳು ಏನು ಅಂತ ಹೇಳುವಂಥದ್ದು ಸಂಸ್ಕೃತದಲ್ಲಿರುವ ಕಾರಣ ನಮಗೆ ಯಾರಿಗೂ ಗೊತ್ತೇ ಆಗುವುದಿಲ್ಲ. ಹಾಗಾಗಿ ಈ ಮುಂದಿನ 8 ದಿನಗಳವರೆಗೆ ಸಾಧ್ಯ ಆದಷ್ಟು ಆ ದುರ್ಗಾ ಸಪ್ತಶತಿಯಲ್ಲಿ ದೇವಿ ಮಹಾತ್ಮೆಯಲ್ಲಿ ಬರುವಂಥ ವಿಚಾರಗಳು ಏನು, ಆ ತಾಯಿ ಏನೆಲ್ಲ ಕರ್ತವ್ಯಗಳನ್ನು ತಾನು ಮಾಡಿದ್ದಾಳೆ, ದುಷ್ಟ ಶಿಕ್ಷಣೆಯನ್ನು ಶಿಷ್ಟ ರಕ್ಷಣೆಯನ್ನು ಅದು ಹೇಗೆ ಮಾಡಿ ಭಕ್ತರನ್ನೆಲ್ಲ ಉದ್ಧರಿಸಿದ್ದಾಳೆ, ಅದೆಲ್ಲವನ್ನೂ ಕೂಡ ನಾವೊಂದಷ್ಟು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡುವ. ದುರ್ಗಾ ಸಪ್ತಶತಿಯನ್ನು ಮುಖ್ಯವಾಗಿ 3 ಭಾಗಗಳನ್ನಾಗಿ ವಿಭಾಗ ಮಾಡ್ತಾರೆ. ಪ್ರಥಮ ಚರಿತ, ಮಧ್ಯಮ ಚರಿತ ಹಾಗೂ ಉತ್ತಮ ಚರಿತ, ಈ ರೀತಿ 3 ಭಾಗಗಳು. ಪ್ರಥಮ ಚರಿತವನ್ನು ಇವತ್ತು ನಾವು ನೋಡುವಂತಹ ಒಂದು ಪ್ರಯತ್ನ ಮಾಡುವ. ಪ್ರಥಮ ಚರಿತದಲ್ಲಿ ಬರುವಂಥದ್ದೇ ಮಧುಕೈಟಭವಧೆ, ಅಂದರೆ ಆ ತಾಯಿಯಿಂದ ಆ ಮಾಯೆಯಿಂದಲೇ ಆವೃತನಾದಂತಹ ಆ ಮಹಾವಿಷ್ಣು ಅದು ಹೇಗೆ ಮಧುಕೈಟಭರನ್ನು ತಾನು ವಧಿಸ್ತಾನೆ, ಯಾವ ರೀತಿ ಕೊಲ್ತಾನೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ. ಬಹಳ ಹಿಂದೆ ಸ್ವಾರೋಚಿಷ ಮನ್ವಂತರದಲ್ಲಿ, ಅಂದರೆ ಬಹಳಷ್ಟು ಹಿಂದಿನ ಕಾಲ, ಆ ಕಾಲದಲ್ಲಿ ಸುರಥ ಅಂತ ಹೇಳುವಂಥವನೊಬ್ಬ ರಾಜ ಇರ್ತಾನೆ. ಆ ಸುರಥ ಬಹಳ ಚೆನ್ನಾಗಿ ತನ್ನ ರಾಜ್ಯವನ್ನು ಬಹಳ ಚೆನ್ನಾಗಿ ತಾನು ಪರಿಪಾಲನೆಯನ್ನು ಮಾಡ್ತಾ ಇರ್ತಾನೆ. ಬಹಳ ಒಳ್ಳೆಯ ರಾಜ. ಈ ಮಧ್ಯದಲ್ಲಿ ಅವನ ರಾಜ್ಯಕ್ಕೆ ಕೋಲಧ್ವಂಸರು ಅಂತ ಹೇಳುವಂತಹ ದುಷ್ಟರು, ಶತ್ರುಗಳು ಆಕ್ರಮಣ ಮಾಡ್ತಾರೆ. ಅವನದ್ದೇ ಮಂತ್ರಿಗಳು, ಅವನದ್ದೇ ಸೇನಾಪತಿಗಳು, ಇವರೆಲ್ಲ ಆ ಕೋಲಧ್ವಂಸರು ಅಂದರೆ ಇವರ ಶತ್ರುಗಳ ಜೊತೆಯಲ್ಲಿ ಸೇರಿಕೊಂಡು ರಾಜನನ್ನು ಯುದ್ಧದಲ್ಲಿ ಸೋಲಿಸ್ತಾರೆ. ಸೋತಂತಹ ರಾಜನನ್ನು ದೇಶದಿಂದ ಹೊರಗೆ ಕಳುಹಿಸಿ ಬಿಡ್ತಾರೆ. ರಾಜ ಎಲ್ಲರಿಂದಲೂ ಮೋಸ ಹೋಗಿ ತನ್ನ ರಾಜ್ಯವನ್ನು, ತನ್ನ ದೇಶವನ್ನು ಎಲ್ಲವನ್ನೂ ಬಿಟ್ಟು ತಾನು ಕಾಡಿಗೆ ಬಂದು ಸೇರ್ತಾನೆ. ಹೀಗೆ ಕಾಡಲ್ಲಿ ಅಲಿತಾ ಇರುವಂತಹ ಆ ಸುರಥ ಅಂತ ಹೇಳುವಂತಹ ಮಹಾರಾಜನಿಗೆ ಒಬ್ಬರು ಋಷಿಗಳು ಸಿಗ್ತಾರೆ. ಬಹಳ ಜ್ಞಾನಿಯಾದಂತಹ ತಪಸ್ವಿಗಳಾದಂತಹ ಋಷಿಗಳು. ಆ ತಪಸ್ವಿಗಳ ಹೆಸರು ಸುಮೇಧ ಅಂತ. ಈ ಸುಮೇಧ ಅಂತ ಹೇಳುವಂತಹ ಋಷಿಯ ಜೊತೆಯಲ್ಲಿ ಈ ರಾಜ್ಯದಿಂದ ಹೊರಹಾಕಲ್ಪಟ್ಟಂತಹ ರಾಜ ಇದ್ದಾನಲ್ಲ ಸುರಥ, ಅವನು ಬಂದು ಸೇರಿಕೊಳ್ತಾನೆ, ಋಷಿಗಳ ಜೊತೆಯಲ್ಲಿ ಇರ್ತಾನೆ. ಆದರೆ ಈ ಸುರಥ ರಾಜನಿಗೆ ಯಾವತ್ತೂ ಮನಸ್ಸಲ್ಲಿ ಒಂದು ಚಿಂತನೆ ಬರುವಂಥದ್ದು, ಯೋಚನೆ ಬರುವಂಥದ್ದಂತೆ ಅವನಿಗೆ. ಏನಂದರೆ, ನಾನು ಇಡೀ ನನ್ನ ದೇಶವನ್ನು ಬಿಟ್ಟು ಬಂದಿದ್ದೇನೆ, ಆದರೆ ನನ್ನ ಆ ಅರಮನೆಯಲ್ಲಿರುವಂಥ ಪಟ್ಟದಾನೆ ಏನು ಮಾಡ್ತದೋ ಏನೋ, ನನ್ನ ರಾಣಿ ಏನು ಮಾಡ್ತಾಳೋ ಏನೋ, ನನ್ನ ಅರಮನೆ ಹೇಗುಂಟೋ ಏನೋ, ನನ್ನ ಪ್ರಜೆಗಳು ಏನು ಮಾಡ್ತಾ ಇದ್ದಾರೋ ಏನೋ, ಈ ರೀತಿಯಾಗಿ ಅವನನ್ನೇ ಮೋಸ ಮಾಡಿ ದೇಶದಿಂದ ಹೊರಗೆ ಹಾಕಿದ್ದಾರೆ. ಆದರೂ ಕೂಡ ಅವನಿಗೆ ಅವರ ಮೇಲೆ ಇದ್ದಂಥ ಆ ಒಂದು ಪ್ರೀತಿ, ನನ್ನದು ಅಂತ ಹೇಳಿ ಆ ದೇಶದ ಮೇಲೆ ಇದ್ದಂಥ ಆ ಒಂದು ಮೋಹ ಅದು ಹೋಗುವುದೇ ಇಲ್ಲ. ಇದೇ ಚಿಂತೆಯಲ್ಲಿ ಸುರಥ ಮಹಾರಾಜ ಕಾಡಲ್ಲಿ ಸುಮೇಧ ಋಷಿಗಳ ಜೊತೆಯಲ್ಲಿ ಇರ್ತಾನೆ. ಹೀಗಿರಬೇಕಾದ್ರೆ ಒಂದು ದಿನ ಈ ಸುರಥ ಮಹಾರಾಜ ಕಾಡಲ್ಲಿ ತಿರುಗಾಡ್ತಾ ಇರುವಾಗ ಅವನಿಗೆ ಇನ್ನೊಬ್ಬ ವ್ಯಕ್ತಿಯ ಭೇಟಿ ಆಗ್ತದೆ. ಆ ಇನ್ನೊಬ್ಬ ವ್ಯಕ್ತಿ ಯಾರು ಅಂತ ಹೇಳಿದರೆ ಅವನ ಹೆಸರು ಸಮಾಧಿ ಅಂತ. ಅವನೊಬ್ಬ ವೈಶ್ಯ, ಅಂದರೆ ವ್ಯಾಪಾರ ಮಾಡುವಂಥವನು. ಈ ಸಮಾಧಿ ಏನಂತ ಹೇಳಿದರೆ ಬಹಳ ಶ್ರೀಮಂತ. ಆ ದುಡ್ಡಿನ ಮೋಹಕ್ಕೆ ಬಿದ್ದು, ದುಡ್ಡಿನ ಆಸೆಗೆ, ಹಣದ ಆಸೆಗೆ ಅವನ ಹೆಂಡತಿ, ಅವನ ಮಕ್ಕಳು ಎಲ್ಲರೂ ಅವನನ್ನು ಮನೆಯಿಂದ ಹೊರಗೆ ಹಾಕಿಬಿಟ್ಟಿದ್ದಾರೆ. ಅವನಲ್ಲಿದ್ದಂಥ ಆಸ್ತಿಯನ್ನೆಲ್ಲ ತಾವು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇವನು ಕಾಡಿಗೆ ಬಂದು ಬಿಟ್ಟಿದ್ದಾನೆ. ಸಮಾಧಿ, ಈ ಸಮಾಧಿ ಮತ್ತು ಈ ಸುರಥ ಮಹಾರಾಜ ಕಾಡಿನಲ್ಲಿ ಒಬ್ರಿಗೊಬ್ಬರು ಭೇಟಿಯಾಗ್ತಾರೆ. ಆವಾಗ ಸುರಥ ಕೇಳ್ತಾನೆ ಸಮಾಧಿ ಹತ್ರ, ಏನು ನಿನ್ನ ಅವಸ್ಥೆ, ಯಾಕಾಗಿ ಕಾಡಿಗೆ ಬಂದಿದ್ದೀ ಅಂತ. ಆಗ ಅವನ ಕಥೆಯೆಲ್ಲ ಹೇಳ್ತಾನೆ. ಹಣವನ್ನೆಲ್ಲ ಕಿತ್ತುಕೊಂಡ್ರು, ನನ್ನನ್ನು ಕಾಡು ಪಾಲು ಮಾಡಿಬಿಟ್ರು, ನನ್ನ ಮಕ್ಕಳು, ಹೆಂಡತಿ ಎಲ್ಲರೂ ಸೇರಿ. ಆದರೆ ನನಗೆ ಇನ್ನೂ ಕೂಡ ಅವರ ಮೇಲೆ ಪ್ರೀತಿ ಉಂಟು ಅಂತ ಹೇಳ್ತಾನೆ ಈ ಸಮಾಧಿ. ನನ್ನ ಹೆಂಡತಿ ಏನು ಮಾಡ್ತಾಳೋ, ನನ್ನ ಮಕ್ಕಳು ಹೇಗಿದ್ದಾರೋ, ನನ್ನ ಮನೆ ಹೇಗುಂಟೋ, ಈ ಒಂದು ಅವರದ್ದೇ ನೆನಪು ನನಗೆ ಸದಾ ಕಾಲ ಆಗ್ತಾ ಉಂಟು. ಇದು ನನಗೆ ಯಾಕೆ ಹೀಗಾಗ್ತದೆ ಅಂತ ಸಮಾಧಿ ಸುರಥನಲ್ಲಿ ಕೇಳ್ತಾನೆ. ಈಗ ಇಬ್ಬರ ಪರಿಸ್ಥಿತಿಯು ಒಂದೇ ರೀತಿ. ಸುರಥ ಮಹಾರಾಜ ರಾಜ್ಯದಿಂದ, ಅವನ ದೇಶದಿಂದ ಹೊರಹಾಕಲ್ಪಟ್ಟಿದ್ದಾನೆ.
ಅವನಿಗೂ ಕೂಡ ಚಿಂತೆ ಅಲ್ಲಿ ಏನಾಗ್ತಾ ಉಂಟು ಅಂತ. ಇಲ್ಲಿ ಮನೆಯಿಂದ ಹೊರಹಾಕಲ್ಪಟ್ಟಂಥ ವೈಶ್ಯ ಏನಿದ್ದಾನೆ, ಆ ವ್ಯಾಪಾರಿ ಸಮಾಧಿ, ಅವನಿಗೂ ಕೂಡ ಚಿಂತೆ ಏನು ಅಂದರೆ ಮನೆಯಲ್ಲಿ ಏನಾಗ್ತಾ ಉಂಟೋ, ಹೆಂಡತಿ ಮಕ್ಕಳು ಏನು ಮಾಡ್ತಾರೋ ಅಂತ ಚಿಂತೆ. ಈಗ ಇಬ್ಬರೂ ಕೂಡ ಸುಮೇಧ ಮಹರ್ಷಿಗಳ ಹತ್ರ ಬರ್ತಾರೆ, ಋಷಿಗಳ ಹತ್ರ ಬರ್ತಾರೆ. ಇವರ ಇಬ್ಬರ ಸಮಸ್ಯೆಯನ್ನು ಕೂಡ ನಾವು ಕೂಲಂಕಷವಾಗಿ ಅಲ್ಲಿ ಪರೀಕ್ಷೆ ಮಾಡಬೇಕು. ಏನಂದರೆ ರಾಜನ ಸಮಸ್ಯೆ ಸಾಮಾಜಿಕವಾದದ್ದು, ಅಂದರೆ ನನ್ನ ದೇಶದಲ್ಲಿ ಏನಾಗ್ತಾ ಉಂಟೋ, ನನ್ನ ಅರಮನೆಯಲ್ಲಿ ಏನಾಗ್ತಾ ಉಂಟೋ, ಪ್ರಜೆಗಳು ಏನು ಮಾಡ್ತಾ ಇದ್ದಾರೋ ಅಂತ ಅವನಿಗೆ ಚಿಂತೆ. ಆದರೆ ಈ ವೈಶ್ಯನ ಚಿಂತೆ ಅವನ ಮನೆಯದ್ದು. ಹಾಗಾಗಿ ಇವರಿಬ್ಬರ ಸಮಸ್ಯೆ ಏನು ಅಂದರೆ ಒಬ್ಬನದ್ದು ದೊಡ್ಡ ಸಮಸ್ಯೆ, ಇನ್ನೊಬ್ಬನದ್ದು ಇವನ ವೈಯಕ್ತಿಕವಾದಂತಹ ಸಮಸ್ಯೆ. ಇಬ್ಬರ ಈ ಸಮಸ್ಯೆಯನ್ನು ಇಟ್ಟುಕೊಂಡು ಇವರು ಬಂದು ಋಷಿಗಳ ಹತ್ರ ಕೇಳ್ತಾರೆ, ನೋಡಿ ನಮಗೆ ಈ ರೀತಿಯಾಗಿ ಅವರ ನೆನಪು ಇನ್ನೂ ಹೋಗುವುದಿಲ್ಲ, ನಮಗೆಲ್ಲ ಮೋಸ ಮಾಡಿದ್ದಾರೆ, ಆದರೂ ನಮಗೆ ಅವರ ನೆನಪು, ನಾವಿದರಿಂದ ಹೊರಗೆ ಬರುವುದು ಹೇಗೆ? ರಾಜ ಕೇಳ್ತಾನೆ, ನಾನು ಕಳ್ಕೊಂಡಂತಹ ನನ್ನ ರಾಜ್ಯವನ್ನು ನಾನು ಮರಳಿ ಪಡ್ಕೊಳ್ಳುವುದು ಹೇಗೆ ಅಂತ. ಅಂದರೆ ಸಮಸ್ಯೆ ಸಾಮಾಜಿಕವೇ ಆಗಿರಲಿ ಅಥವಾ ನಮ್ಮ ಪರ್ಸನಲ್ ವೈಯಕ್ತಿಕವೇ ಆಗಿರಲಿ, ಅದರಿಂದ ಹೊರಗೆ ಬರುವುದು ಹೇಗೆ ಅಂತ ಹೇಳುವಂತಹ ಪ್ರಶ್ನೆಗೆ ಉತ್ತರವನ್ನೇ ಮುಂದೆ ಸುಮೇಧ ಮಹರ್ಷಿಗಳು ಕೊಡ್ತಾರೆ. ಸುಮೇಧ ಮಹರ್ಷಿಗಳು ಹೇಳ್ತಾರೆ, ನಿಮಗೆ ಈ ರೀತಿಯಾದಂತಹ ಒಂದು ಪ್ರೀತಿ ಏನುಂಟು, ನಿಮಗೆ ಕೆಟ್ಟದು ಮಾಡಿದವರ ಮೇಲೂ ನಿಮಗೆ ಸದಾ ಕಾಲ ಅವರ ಮೇಲೆ ನೆನಪಾಗುವಂಥದ್ದು, ಅವರದ್ದೇ ಆ ಒಂದು ಯೋಚನೆಯಲ್ಲಿ ನೀವು ಯಾಕೆ ಕಳೀತಾ ಇದ್ದೀರಿ ಅಂದರೆ ಇದಕ್ಕೆ ಕಾರಣವೇ ಮಾಯೆ. ಇದನ್ನು ಮೋಹ ಅಂತ ಕೂಡ ಕರೀತಾರೆ. ಈ ಮಾಯೆ ಏನುಂಟಲ್ವಾ, ಇದು ವಿಷ್ಣು ಮಾಯೆ. ಇದು ಯಾರನ್ನೂ ಬಿಡಲಿಲ್ಲ. ಎಂತಹ ಜ್ಞಾನಿಗಳಿರಲಿ, ತಪಸ್ವಿಗಳಿರಲಿ, ಅಂಥವರನ್ನೂ ಕೂಡ ಈ ಮಾಯೆ ಬಿಡಲಿಲ್ಲ. ಜ್ಞಾನಿನಾಮಪಿ ಸರ್ವೇಷಾಂ, ಜ್ಞಾನಿಗಳನ್ನು ಕೂಡ ಈ ಮಾಯೆ ಆವರಿಸಿಕೊಂಡು ಬಿಡ್ತದೆ ಅಂತ. ಈ ಸಂದರ್ಭದಲ್ಲಿ ಮಹಾಭಾರತದಲ್ಲಿ ಬರುವಂಥ ಒಂದು ಪ್ರಸಂಗ, ಒಂದು ಘಟನೆ ನೆನಪಾಗ್ತದೆ. ಯಕ್ಷ ಪ್ರಶ್ನೆ ಅಂತ ಹೇಳುವಂಥ ಒಂದು ಭಾಗ ಮಹಾಭಾರತದಲ್ಲಿ ಬರ್ತದೆ. ಅಲ್ಲಿ ಯಕ್ಷ ಧರ್ಮರಾಯನ ಹತ್ರ ಕೇಳ್ತಾನೆ, ಕಿಮಾಶ್ಚರ್ಯ ಮಿತಃ ಪರಂ, ಅಂದರೆ ಪ್ರಪಂಚದಲ್ಲಿ ಅತ್ಯಂತ ಆಶ್ಚರ್ಯಕರವಾದದ್ದು ಯಾವುದಪ್ಪ ಅಂತ ಯಕ್ಷ ಧರ್ಮರಾಯನ ಹತ್ರ ಕೇಳ್ತಾನೆ. ಆವಾಗ ಧರ್ಮರಾಯ ಹೇಳ್ತಾನೆ, ಪ್ರಪಂಚದಲ್ಲಿ ಪ್ರತಿದಿನ ಕ್ಷಣ ಕ್ಷಣಕ್ಕೂ ಕೂಡ ಸಾವುಗಳು ಸಂಭವಿಸ್ತದೆ, ನೋವುಗಳು ಸಂಭವಿಸ್ತದೆ. ಪ್ರತಿ ಒಂದೊಂದು ಸೆಕೆಂಡಿಗೂ ಕೂಡ ಅಲ್ಲಲ್ಲಿ ಸ್ಮಶಾನದಲ್ಲಿ ಚಿತೆಗಳು ಉರಿತಾ ಉಂಟು. ಹೀಗೆ ಇದ್ದರೂ ಕೂಡ ಜನರೆಲ್ಲರೂ, ಉಳಿದವರೆಲ್ಲರೂ ಏನಂದ್ಕೊಳ್ತಾರೆ, ನಮಗೂ ಒಂದು ದಿನ ಈ ದಿನ ಬರ್ತದೆ, ಈ ಪರಿಸ್ಥಿತಿ ನಮ್ಮ ಜೀವನದಲ್ಲೂ ಬರ್ತದೆ ಅಂತ ಹೇಳುವಂಥದ್ದನ್ನು ಯಾರೂ ತಿಳ್ಕೊಳ್ಳುವುದಿಲ್ಲ. ಶೇಷಾಹ ಸ್ಥಾವರಂ ಇಚ್ಛಂತಿ, ಉಳಿದವರೆಲ್ಲ ನಾವು ಚಿರಸ್ಥಾಯಿಗಳು, ನಾವು ಯಾವಾಗಲೂ ಇಲ್ಲೇ ಇರುವವರು ಅಂತ ಹೇಳುವಂಥ ಯೋಚನೆಯಲ್ಲೇ ಇರ್ತಾರೆ. ಅವರೆಲ್ಲ ಕೆಟ್ಟ ನಡತೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಅವರಿಗೆ ಪತ್ನಿ, ಪುತ್ರರು, ನನ್ನ ಮನೆ, ನನ್ನ ಆಸ್ತಿ, ನನ್ನ ಕೀರ್ತಿ, ನನ್ನ ಯಶಸ್ಸು, ಲಾಭ, ಇದರ ಚಿಂತನೆಯನ್ನೇ ಮಾಡ್ತಾ ಇರ್ತಾರೆ. ಯಾಕೆ? ನಾವೆಲ್ಲ ಇಲ್ಲಿ ಶಾಶ್ವತ ಅಂತ ಹೇಳುವಂಥ ಚಿಂತನೆಯನ್ನು ಮಾಡ್ತಾರೆ. ಇಷ್ಟೆಲ್ಲ ನಡೀತಾ ಇರ್ತದೆ ಕ್ಷಣ ಕ್ಷಣಕ್ಕೂ, ಅದರ ಕಡೆಗೆ ಯಾರೂ ಗಮನ ಕೊಡುವುದಿಲ್ಲ ಅಂತ. ಇದೆಲ್ಲ ಮೋಹ, ಮಾಯೆ, ಇದು ಯಾರನ್ನೂ ಬಿಡುವುದಿಲ್ಲ ಅಂತ. 80 ವರ್ಷದ ಮುದುಕನಾದರೂ ಕೂಡ ತನ್ನ ಒಳಗೆ ಬೀಗದ ಕೀಯಲ್ಲಿ ಏನಿಟ್ಟಿದ್ದೇನೆ, ಕಪಾಟಲ್ಲಿ ಏನುಂಟು, ಇದರ ಚಿಂತೆಯನ್ನೇ ಮಾಡ್ತಾನೆ ಹೊರತು ನನ್ನ ಈ ಅಧಿಕಾರವನ್ನು, ಈ ಬೀಗದ ಕೀಯನ್ನು ನನ್ನ ಮಕ್ಕಳಿಗೆ ಕೊಡುವ, ನನ್ನ ಮುಂದಿನವರಿಗೆ ಕೊಡುವ ಅಂತ ಆಲೋಚನೆಯನ್ನು ಮಾಡುವುದಿಲ್ಲ. ಆ ವಯಸ್ಸಿನಲ್ಲಿಯೂ ಕೂಡ ತನ್ನ ಆಸ್ತಿ ಬದುಕಿನ ಬಗ್ಗೆಯೇ ಚಿಂತನೆಯನ್ನು ಮಾಡ್ತಾ ಇರ್ತಾರೆ, ಯೋಚನೆ ಮಾಡ್ತಾ ಇರ್ತಾರೆ ಅಂತ. ಇದನ್ನು ಮಾಯೆ ಅಂತ ಕರೀತಾರೆ. ಹಾಗಾದರೆ ಈ ಮಾಯೆಯಿಂದ ಪಾರಾಗುವುದು ಹೇಗೆ ಅಂದರೆ ಆ ಮಾಯೆಗೆ, ಆ ಆದಿಮಾಯೆಗೆ, ಆ ಯೋಗ ಮಾಯೆಗೆ ಶರಣಾಗಬೇಕು. ಆ ಮೂಲಕ ನಾವು ಈ ಮಾಯೆಯಿಂದ ಪಾರಾಗಬಹುದು ಅಂತ ಸುಮೇಧ ಮಹರ್ಷಿಗಳು ಸುರತ ಸಮಾಧಿಗೆ ತಿಳಿಸ್ತಾ, ಈ ಮಹಾವಿಷ್ಣು ಯಾವ ರೀತಿಯಾಗಿ ಆ ತಾಯಿಯ, ಆ ಯೋಗ ಮಾಯೆಯ, ಆದಿಮಾಯೆಯ ಆದೇಶದ ಪ್ರಕಾರ ಮಧುಕೈಟಭರನ್ನು ವಧಿಸ್ತಾನೆ ಅಂತ ಹೇಳುವಂತಹ ಪ್ರಸಂಗವನ್ನು ಹೇಳ್ತಾ ಬರ್ತಾರೆ. ಹಿಂದೆ ಪ್ರಳಯ ಕಾಲದ ಸಂದರ್ಭ, ಸಂಪೂರ್ಣ ಭೂಮಿ ಜಲಾವೃತವಾಗಿದೆ, ಎಲ್ಲಿಯೂ ಯಾವುದೇ ನರ ಪ್ರಾಣಿಗಳಾಗಲಿ ಯಾವುದೂ ಇಲ್ಲ. ಆವಾಗ ಮಹಾವಿಷ್ಣು ಶೇಷಶಾಹಿಯಾಗಿ ತಾನು ಮಲಗಿದ್ದಾನೆ ನೀರಿನಲ್ಲಿ. ಆ ಹೊತ್ತಿಗೆ ಅವನ ಕಿವಿಗಳಿಂದ 2 ರಾಕ್ಷಸರು ಹೊರಗೆ ಬರ್ತಾರೆ. ಕಿವಿಯ ಕೊಳೆಯಿಂದ, ಕರ್ಣಮಲ ಅಂತ ಹೇಳ್ತಾರೆ 2 ರಾಕ್ಷಸರು, ಮಧುಕೈಟಭರು ಅಂತ ಅವರನ್ನು ಕರೆಯುವಂಥದ್ದು. ಈ ಪ್ರಸಂಗಗಳನ್ನೆಲ್ಲ ನಾವು ದೇವಿ ಮಹಾತ್ಮೆಯಲ್ಲಿ ಇವರೆಲ್ಲರನ್ನೂ ಕೂಡ ನಾವು ನೋಡಿದ್ದೇವೆ. ಈ ಹೆಸರುಗಳ ಪರಿಚಯ ನಮಗುಂಟು. ಮಧುಕೈಟಭರು ಕಿವಿಯಿಂದ ಹೊರಗೆ ಬರ್ತಾರೆ, ಕಿವಿಯ ಕೊಳೆಯಿಂದ ಹೊರಗೆ ಬಂದಂಥ ಮಧುಕೈಟಭರು ನೋಡ್ತಾರೆ, ಸುತ್ತಲೂ ಯಾರೂ ಇಲ್ಲ. ನೋಡಿದರೆ ನಾರಾಯಣನ ನಾಭಿ ಕಮಲದಲ್ಲಿ ಬ್ರಹ್ಮದೇವರಿದ್ದಾರೆ. ಬ್ರಹ್ಮದೇವರ ಬಳಿಯಲ್ಲೇ ಹೋಗಿ ಯುದ್ಧಕ್ಕೆ ಬಾ ಅಂತ ಕರೀತಾರೆ ಮಧುಕೈಟಭರು. ಆದರೆ ಇವರ ಜೊತೆಯಲ್ಲಿ ಯುದ್ಧ ಮಾಡಲಿಕ್ಕೆ ಬ್ರಹ್ಮದೇವರಿಗೆ ಆಗುವುದಿಲ್ಲ. ಇವರು ದಷ್ಟಪುಷ್ಟರಾಗಿದ್ದಾರೆ, ಹೃಷ್ಟರಾಗಿದ್ದಾರೆ. ಏನು ಮಾಡೋದು? ಬ್ರಹ್ಮದೇವರು ನಾರಾಯಣನನ್ನು ಕಾಪಾಡು ಅಂತ ಕೇಳಿದರೆ ಶ್ರೀಮನ್ನಾರಾಯಣ ಅಲ್ಲಿ ಯೋಗ ನಿದ್ರೆಯಲ್ಲಿದ್ದಾನೆ. ಯೋಗ ನಿದ್ರೆ ಅಂದರೆ ಏನು ಅಂದರೆ
ಈಗ ನಮ್ಮ ನಿದ್ರೆಗೂ ಭಗವಂತನ ಮಹಾವಿಷ್ಣುವಿನ ನಿದ್ರೆಗೂ ವ್ಯತ್ಯಾಸ ಉಂಟು. ಮಹಾವಿಷ್ಣು ನಿದ್ರೆ ಮಾಡಿದ್ದಾನೆ ಅಂದರೆ ಅವನ ಇಂದ್ರಿಯಗಳೆಲ್ಲವನ್ನೂ ಕೂಡ ಅವನದ್ದೇ ಮಾಯೆ, ವಿಷ್ಣು ಮಾಯೆ ಅಥವಾ ಯೋಗ ಮಾಯೆ ಅದು ಆವರಿಸಿಕೊಂಡು ಬಿಟ್ಟಿದೆ. ನಮ್ಮ ನಿದ್ದೆ ಹಾಗೆ ಅವನ ನಿದ್ದೆ ಅಲ್ಲ. ಅವನು ಇಂದ್ರಿಯಾತೀತನಾದವನು. ಅಂದರೆ ಈ ಇಂದ್ರಿಯಗಳು ಇದು ಯಾವುದೂ ಕೂಡ ಅವನಿಗೆ ತೊಂದರೆ ಕೊಡುವುದಿಲ್ಲ. ಇಂದ್ರಿಯಗಳು ಅಂದರೆ ನಮಗೆ ಗೊತ್ತಿದ್ದದ್ದೇ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಂತ ಹೇಳುವಂತಹ ಈ ಜ್ಞಾನೇಂದ್ರಿಯಗಳಿರ್ಬೋದು, ಕರ್ಮೇಂದ್ರಿಯಗಳು ಇದೆಲ್ಲ ಉಂಟು. ಇದರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಬೋದು. ಭಗವದ್ಗೀತೆ ಎಲ್ಲ ಓದಿದವರಾದರೆ ನಮಗೆ ಇದರ ಬಗ್ಗೆ ಗೊತ್ತೇ ಇರುತ್ತದೆ. ದೇವರಿಗೆ ಇದೆಲ್ಲ ಯಾವುದು, ಇದರ ಈ ಕರ್ಮಗಳಿಗೆ ಇದೆಲ್ಲ ಅವನಿಗೆ ಬಾಧೆ ಕೊಡುವುದಿಲ್ಲ. ಹೀಗೆ ಇದ್ದರೂ ಕೂಡ ದೇವರು ಆ ಮಾಯೆಗೆ ವಶವಾಗಿ ತಾವು ನಿದ್ರೆಗೆ ಹೋಗಿರ್ತಾರೆ. ಈಗ ನಾರಾಯಣನನ್ನು ಎಬ್ಬಿಸಬೇಕು. ಹೇಗೆ? ಮಹಾವಿಷ್ಣು ನಿದ್ದೆಯಲ್ಲಿದ್ದಾನೆ, ಯೋಗ ನಿದ್ರೆಯಲ್ಲಿ ಅಂತ ಹೇಳಿಕೊಂಡು ಬ್ರಹ್ಮದೇವರು ಆ ಆದಿಮಾಯೆಯನ್ನು, ಯೋಗ ಮಾಯೆಯನ್ನು ಪ್ರಾರ್ಥನೆ ಮಾಡ್ತಾರೆ, ಸ್ತುತಿಸ್ತಾರೆ. ಆವಾಗ ಯೋಗಮಾಯೆ ಈ ಮಹಾವಿಷ್ಣುವಿನ ಶರೀರದಿಂದ ತಾನು ಹೊರಗೆ ಬಂದು ಪ್ರಕಟಳಾಗುತ್ತಾಳೆ. ಪ್ರಕಟಳಾಗಿ ಈ ಯೋಗಮಾಯೆ ಏನಿದ್ದಾಳೆ ಅವಳು ಮಹಾವಿಷ್ಣುವನ್ನು ಎಬ್ಬಿಸಿ ಈಗ ನೀನು ಮಧುಕೈಟಭರನ್ನು ವಧಿಸಬೇಕು ಅಂತ ಆಜ್ಞೆ ಮಾಡ್ತಾಳೆ. ಆಗ ಮಹಾವಿಷ್ಣು ತಾನು ಎಚ್ಚೆತ್ತುಕೊಂಡು, ಇದೆಲ್ಲ ಮಾರ್ಕಾಂಡೇಯ ಪುರಾಣದಲ್ಲಿ ವೇದವ್ಯಾಸರು ಕೊಡುವಂತಹ ಭಾಗಗಳು, ಅವರ ಚಿಂತನೆ ಮಾರ್ಕಾಂಡೇಯ ಪುರಾಣದಲ್ಲಿ ಈ ರೀತಿಯಾಗಿ ಉಂಟು. ತ್ರಿಮೂರ್ತಿಗಳ ಬಗ್ಗೆ ಇರ್ಬೋದು, ಇದೆಲ್ಲ ಅಲ್ಲಿ ಇರುವಂತಹ ವಿಚಾರಗಳನ್ನು ನಾವಿವತ್ತು ಹೇಳ್ತಾ ಇದ್ದೇವೆ. ಮಾರ್ಕಾಂಡೇಯ ಪುರಾಣದ, ದೇವಿ ಭಾಗವತದ ಭಾಗ ಇದೆಲ್ಲವೂ ಕೂಡ. ನೀವೀಗ ಮಧುಕೈಟಭರನ್ನು ಕೊಲ್ಲಬೇಕು, ಅವರನ್ನು ವಧಿಸಬೇಕು ಅಂತ ದೇವಿಯ ಆಜ್ಞೆ. ಮಹಾವಿಷ್ಣುವಿಗೆ ಹಾಗೂ ಈ ಮಧುಕೈಟಭರಿಗೆ 5,000 ವರ್ಷಗಳ ಕಾಲ ಜೋರಾಗಿ ಘೋರವಾದಂತಹ ಯುದ್ಧ ನಡೀತದೆ. ಆದರೆ ಇಬ್ಬರೂ ಕೂಡ ಸೋಲುವುದಿಲ್ಲ. ಆವಾಗ ಯೋಗಮಾಯೆ ಏನು ಮಾಡ್ತಾಳೆ ಅಂದರೆ ಈ ರಾಕ್ಷಸರ ಮೇಲೆ ತನ್ನ ಪರಿಣಾಮವನ್ನು ಬೀರ್ತಾಳೆ. ಮಾಯೆ ಆವರಿಸಿಕೊಂಡು ಬಿಡ್ತದೆ ರಾಕ್ಷಸರನ್ನು. ಆವಾಗ ರಾಕ್ಷಸರು ಭಗವಂತನಲ್ಲಿ ಕೇಳ್ತಾರೆ, ಮಹಾವಿಷ್ಣುವಲ್ಲಿ ನಿನಗೇನಾದರೂ ವರ ಬೇಕಾದರೆ ಕೇಳು, ಕೊಡ್ತೇವೆ ಅಂತ. 5,000 ವರ್ಷಗಳವರೆಗೆ ಯುದ್ಧ ಮಾಡಿದ್ದಾರೆ. ಆಗ ಮಹಾವಿಷ್ಣು ಏನು ಮಾಡ್ತಾನಂದರೆ ವರ ಕೇಳ್ತಾನೆ ಈ ರಾಕ್ಷಸರ ಹತ್ರ, ನೀವು ನನ್ನ ಕೈಯಿಂದ ಸಾಯಬೇಕು ಅಂತ. ಮತ್ತು ಮಹಾವಿಷ್ಣುವೇ ಅವರಲ್ಲಿ ಕೇಳ್ತಾನೆ, ನೀವೂ ಕೂಡ ನನ್ನಲ್ಲಿ ಏನಾದರೂ ವರವನ್ನು ಬೇಡಿಕೊಳ್ಳಿ ಅಂತ. ಆಗ ಮಧುಕೈಟಭರು ಮಹಾವಿಷ್ಣುವಲ್ಲಿ ಕೇಳ್ತಾರೆ, ಸರಿ ನೀನು ನಮ್ಮನ್ನು ಕೊಲ್ತಿ ಹೌದು, ಆದರೆ ಎಲ್ಲಿಯೂ ನೀರಿಲ್ಲದಲ್ಲಿ ನಮ್ಮನ್ನು ಕೊಲ್ಲಬೇಕು ಅಂತ. ಎಲ್ಲಿ ನೀರಿಲ್ಲದ ಸ್ಥಳವೇ ಇಲ್ಲ, ಅಲ್ಲಿ ಜಲಾವೃತವಾಗಿದೆ, ಪ್ರಳಯ ಕಾಲ, ಎಲ್ಲ ಕಡೆ ನೀರೇ ನೀರು. ನೀರಿಲ್ಲದ ಕಡೆಯಲ್ಲಿ ಇವನು ನಮ್ಮನ್ನು ಎಲ್ಲಿ ಕೊಂಡೋದಾನು ಅಂತ ಹೇಳುವಂಥ ಆಲೋಚನೆಯಲ್ಲಿ ಅವರು ಕೇಳಿದರು, ನೀರಿಲ್ಲದಲ್ಲಿ ನಮ್ಮನ್ನು ಕೊಲ್ಲು ಅಂತ. ಆವಾಗ ಮಹಾವಿಷ್ಣು ತಾನು ಬೃಹದಾಕಾರವಾಗಿ ತನ್ನ ಶರೀರವನ್ನು ಬೆಳೆಸಿಕೊಳ್ತಾನೆ. ತನ್ನ 2 ತೊಡೆಗಳ ಮೇಲೆ ಆ ರಾಕ್ಷಸರನ್ನು ಹಾಕಿಕೊಂಡು ಚಕ್ರದಿಂದ ಅವರ ಶಿರಸ್ಸನ್ನು ಕತ್ತರಿಸಿ ಮಧುಕೈಟಭರನ್ನು ವಧಿಸ್ತಾನೆ. ಈ ರೀತಿಯಾಗಿ ಮಾಯೆಯಿಂದ ಆಜ್ಞಾಪಿಸಲ್ಪಟ್ಟಾಗ, ಮಾಯೆ ಹೇಳಿದ ನಂತರ ಮಹಾವಿಷ್ಣು ತಾನು ಯೋಗನಿದ್ರೆಯಿಂದ ಎಚ್ಚರಗೊಂಡು ಆ ದುಷ್ಟ ರಾಕ್ಷಸರನ್ನು ತಾನು ಸಂಹರಿಸಿದ ಅಂತ ಹೇಳುವಂತಹ ಕತೆ ದುರ್ಗಾ ಸಪ್ತಶತಿಯಲ್ಲಿ ಪ್ರಥಮ ಚರಿತದಲ್ಲಿ, ದೇವಿ ಮಹಾತ್ಮೆಯ ಪ್ರಥಮ ಚರಿತದಲ್ಲಿ ನಾವು ನೋಡ್ಬೋದು. ಈ ಭಾಗವನ್ನು ನಾನು ಯಾವ ರೀತಿ ಚಿಂತನೆ ಮಾಡಿದೆ ಅಂದರೆ, ಇದನ್ನು ಓದುವಾಗ ನನಗೆ ಅನಿಸಿದ್ದು ಅದು ಏನು ಅಂತ ಹೇಳಿದರೆ, ಈಗ ಮಹಾವಿಷ್ಣುವಿನ ಶರೀರದಿಂದ ಹೊರಬಂದವರವರು, ಈ ಮಧುಕೈಟಭರಿಬ್ಬರು ಕೂಡ ಶರೀರದಿಂದ ಉತ್ಪನ್ನರಾದರು, ಹೊರಬಂದರು ಅಂತ ಹೇಳಿದರೆ ಮಕ್ಕಳ ಸಮಾನರೇ ಆದರು. ಆ ಮಕ್ಕಳ ಸಮಾನರಾಗಿದ್ದರೂ ಕೂಡ ಅವರು ಏನು ಕೆಟ್ಟವರಾಗಿದ್ದರು, ದುಷ್ಟರಾಗಿದ್ದರು. ಆಗ ಯೋಗಮಾಯೆ ಅಂದರೆ ಆದಿಮಾಯೆ, ಆ ಮಾಯೆ ಯಾವಾಗ ಮಹಾವಿಷ್ಣುವನ್ನು ಬಿಟ್ಟು ಹೊರಗೆ ಬಂದಲೋ ಆವಾಗ ಕೆಟ್ಟವರಾದಂತಹ ಮಕ್ಕಳು ನನ್ನವರು ಅಂತ ಹೇಳುವಂತಹ ಮೋಹ ಇಲ್ಲದೆ ಮಹಾವಿಷ್ಣು ಅವರನ್ನು ಕೊಂದು ಬಿಟ್ಟ, ಅವರನ್ನು ಸಂಹಾರ ಮಾಡಿಬಿಟ್ಟ ಅಂತ. ಅಂದರೆ ಮಾಯೆ ಇದ್ದಾಗ ಮಾತ್ರ ಅಲ್ವ ನಮಗೆ ಕೆಟ್ಟವರಾಗಿದ್ದರೂ ಕೂಡ ನಮ್ಮ ಮಕ್ಕಳ ಮೇಲೆ ಇರಲಿ, ನಮ್ಮವರ ಮೇಲೆ ಇರಲಿ ನಮಗೆ ಮೋಹ ಉಂಟಾಗುವುದು. ಮಾಯೆ ಮಹಾವಿಷ್ಣುವಿನ ಶರೀರದಿಂದ ಹೊರಗೆ ಬಂದು ಬಿಟ್ಲು. ಪರಿಣಾಮವಾಗಿ ನಿರ್ದಾಕ್ಷಿಣ್ಯವಾಗಿ ಕೆಟ್ಟತನವನ್ನು ಗುರುತಿಸಿದಂತಹ ಭಗವಂತ ಅವರಿಬ್ಬರನ್ನು ವಧಿಸಿದ್ದಾನೆ. ಇದು ಪ್ರಥಮ ಚರಿತದಲ್ಲಿ ಬರುವಂತಹ ಭಾಗ. ಈ ರೀತಿಯಾಗಿ ಆ ತಾಯಿಗೆ ನಾವು ಶರಣು ಹೊಂದಿದಾಗ ಮಾಯೆಯಿಂದ ನಾವು ಮುಕ್ತರಾಗಬಹುದು, ನಮ್ಮ ತಾಪತ್ರಯಗಳನ್ನು ನಾವು ಕಳ್ಕೊಳ್ಬಹುದು ಅಂತ ಹೇಳುವಂಥದ್ದು. ಇನ್ನು ಮುಂದೆ ದೇವಿ ಮಹಾತ್ಮೆ ಯಾವ ರೀತಿಯಾಗಿ ಸಾಗುತ್ತದೆ, ಯಾವ ರಾಕ್ಷಸರ ವಧೆಯಾಗಲಿಕ್ಕುಂಟು, ಇದೆಲ್ಲವನ್ನೂ ಕೂಡ ಇನ್ನು ಉಳಿದ ಮುಂದಿನ ದಿನಗಳಲ್ಲಿ ನಾವು ತಿಳ್ಕೊಳ್ಳುವ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ, ಜಗದಂಬೆಯ ಅನುಗ್ರಹ ನಮಗೆಲ್ಲರಿಗೂ ಕೂಡ ಪ್ರಾಪ್ತವಾಗಲಿ. ಶ್ರೀ ಜಗದಂಬಾ ಅರ್ಪಣಮಸ್ತು.